ರಾಜಧಾನಿಯಿಂದ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ನಡೆದಿರುವಂಥ ಕಾರ್ಯಕ್ರಮ ನಾವು ಭಾಗಿಯಾಗಿದ್ದೇವೆ. ಮೈಸೂರಲ್ಲಿ ಈಗಷ್ಟೇ ವೈಭವದ ದಸರೆ ಮುಗಿದಿದೆ, ಕನ್ನಡ ರಾಜ್ಯೋತ್ಸವ ಮುಗಿದಿದೆ ಅಥವಾ ಶುರುವಾಗಿದೆ. ಈ ಸರಣಿಯಲ್ಲಿ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಅದು 2 ವರ್ಷದ್ದು. ಇತ್ತೀಚೆಗೆ ನಮ್ಮ ಮೈಸೂರಿನ ಒಡನಾಟ ಜಾಸ್ತಿ ಆಗಿದೆ. ಅಂದರೆ ಇಲ್ಲಿಯವನೇ ನಾನು ಫಿಲ್ಮ್ ಸಿಟಿ ವಿಷಯಕ್ಕೆ ಅನೇಕ ಸಂದರ್ಭಗಳಲ್ಲಿ ಹಲವಾರು ನಿರ್ದೇಶಕರ ಜೊತೆಗೆ ಬಂದು ಇಲ್ಲಿ ಅನೇಕ ಚರ್ಚೆಯಲ್ಲಿ ಭಾಗವಹಿಸಿದೆ. ಇವತ್ತು ನಾನು ನಮ್ಮ ಮಿತ್ರರಾದ ಶಂಕರೇಗೌಡರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ 2019ನೇ ಸಾಲಿನ ಅತ್ಯುತ್ತಮ ಮನರಂಜನಾತ್ಮಕ ಚಿತ್ರ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿದ್ದೀವಿ. ಈ ಪ್ರಶಸ್ತಿಯನ್ನು ನೀಡಿದಂತಹ ಸರ್ಕಾರಕ್ಕೆ ನಾವು ತುಂಬ ಕೃತಜ್ಞರಾಗಿದ್ದೀವಿ. ಮುಖ್ಯವಾಗಿ ಇದನ್ನು ಮೈಸೂರಲ್ಲಿ ನಾವೆಲ್ಲ ಓದಿ ಬೆಳೆದ ನಮ್ಮ ಊರು ಇದು. ಹಾಗಾಗಿ ಇಲ್ಲಿ ವಿಶೇಷವಾದಂಥ ಮೆರುಗು, ವಿಶೇಷವಾದಂಥ ಸಂತೋಷ, ಸಂಭ್ರಮ, ಸಡಗರ. ಹೀಗಾಗಿ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಸರ್, ಇತ್ತೀಚೆಗೆ ಸಾಮಾಜಿಕ ಮತ್ತು ಕಾದಂಬರಿ ಆಧಾರಿತ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸಲ್ಲ ಸರ್ ಜನರಿಗೆ ಕೊಡಲಿಕ್ಕೆ? ನಾನಂತೂ ಮಾಡ್ತಾ ಇದ್ದೀನಿ. ಮಾಡ್ತಿದ್ದೀರಿ. ನಾವಿಬ್ಬರು ಈಗ ಇಷ್ಟಕಾಮಿ ಅಂತ ಶಂಕರೇಗೌಡರು ನಿರ್ಮಾಣ ಮಾಡಿದರು 3-4 ವರ್ಷದ ಹಿಂದೆ. ಅದು ಕಾದಂಬರಿ ಆಧಾರಿತ ದೊಡ್ಡವರೇ ವೆಂಕಟಗಿರಿ ಅವರದ್ದು. ನಾನು ಈಗ ಬಿಡುಗಡೆಗೆ ಸಿದ್ಧವಾಗಿರೋ ಅಮೆರಿಕ ಭಾಗ 2 ಕೂಡ ಕ್ಷಮೆ ಕಾದಂಬರಿ ಆಧಾರಿತದ್ದು. ಬರಹಗಾರನಾಗಿ ನಾನು ಅದನ್ನು ಇಷ್ಟಪಡ್ತೀನಿ. ಎಲ್ಲರೂ ಅದನ್ನು ಗಮನಿಸಬೇಕು ಅಂತ ಹೇಳಬಹುದು. ಆದರೆ ವ್ಯವಹಾರದ ಭಾರದಲ್ಲಿರುವಂಥ ಸಿನಿಮಾದಲ್ಲಿ ಇತ್ತೀಚೆಗೆ ಸಾಹಿತ್ಯ ಕಡಿಮೆ ಆಗ್ತಿದೆ ಅನ್ನುವಂಥ ನಿಮ್ಮ ಮಾತು ಒಪ್ಕೊಳ್ತಕ್ಕಂಥದ್ದೇ. ಆದಷ್ಟು ಕನ್ನಡ ಸಾಹಿತ್ಯ ಕೃತಿಗಳು, ಕಥೆ ಕಾದಂಬರಿಗಳು, ಗೀತೆಗಳು ಇವುಗಳನ್ನು ಅಳವಡಿಸುವ ಕಡೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಪ್ರಯತ್ನ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್.